ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳೇ, ಈ ಬೇಸಿಗೆ ಬಂತು ಅಂದರೆ ವಿಧವಾದಂಥ ಸಂಡಿಗೆಗಳನ್ನ ಮಾಡ್ಕೊಳ್ಳೋದು ರೂಢಿ ನಮಗೆ ಹೆಣ್ಮಕ್ಳಿಗೆ. ನೋಡಿ, ಇವತ್ತು ಗೋಧಿ ಹಿಟ್ಟಿಂದ ಸಂಡಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಬಟ್ಲಳತೆಯಲ್ಲಿ 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಅದರಿಂದ ಇದೇ ಬಟ್ಲಳತೆಯಲ್ಲಿ 6 ಬಟ್ಲು ನೀರು ಹಾಕ್ಕೊಂಡು ಈ ಥರ ಬಿಸಿ ಮಾಡೋಕ್ಕೆ ಇಟ್ಕೋಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಬೇಕಂದರೆ ಆಮೇಲೆ ಬೇಕಾದರೂ ಟೇಸ್ಟ್ ನೋಡಿ ಹಾಕ್ಕೋಬೋದು. ನೋಡಿ, ಸ್ವಲ್ಪ ಹಂಗೆ ಉಗುರು ಬೆಚ್ಚಗಾದರೆ ಸಾಕು. ನೀರು ತುಂಬ ಮರಳು ಬರಬಾರ್ದು. ಗೋಧಿ ಹಿಟ್ಟನ್ನ ಇದೇ ಬಟ್ಲಳತೆಯಲ್ಲೇ 1 ಬಟ್ಲು ತೊಗೊಂಡು 1 ಗಂಟೆ ಹೊತ್ತು ಮುಂಚಿತವಾಗಿ ಕಲಸಿಟ್ಟಿದ್ದೀನಿ ತೆಳ್ಳಗೆ ದೋಸೆ ಹಿಟ್ಟನ್ನ. ಅದಕ್ಕೆ ಇವಾಗ ಮೇಲ್ಗಡೆ ಇರ್ತಕ್ಕಂಥ ತಿಳಿ ನೀರನ್ನೆಲ್ಲ ಈ ಥರ ಬಗ್ಗಿಸ್ಕೊಂಡು ಬೆಳ್ಳಗಿರೋ ಗೋಧಿ ಹಿಟ್ಟನ್ನ ಮಾತ್ರ ಈ ಥರ ಕಲಸಿಬಿಟ್ಟು ಎಲ್ಲ ಒಂದು ಸಲ ಕೈ ಆಡ್ಕೋಬೇಕು. ಈ ಥರ ನೀರು ಯಾವುದೇ ಕಾರಣಕ್ಕೂ ಮರಳಿಸ್ಕೋಬೇಡಿ. ಚೆನ್ನಾಗಿ ಮರಳು ಬಂದರೆ ಅದು ಗಂಟುಗಳಾಗೋಗ್ಬಿಡುತ್ತೆ. ಆದ್ದರಿಂದ ಲೈಟಾಗಿ ಉಗುರು ಬೆಚ್ಚಗಾದರೆ ಸಾಕು ಬಂಧುಗಳೇ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ. ನಾನು ಹೇಳ್ತಕ್ಕಂಥ ಎಲ್ಲ ಟಿಪ್ಸ್ನ ಫಾಲೋ ಮಾಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿನ ಸಂಡಿಗೆ. ನೋಡಿ, ಈ ಥರ ಕೈ ಆಡ್ತಾ ಇರಬೇಕು, ಆವಾಗ ಗಂಟುಗಳೇನೂ ಆಗೋದಿಲ್ಲ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಂಧುಗಳೇ. ನೋಡಿ, ಈ ಥರ ಖಾರ ಬೇಕು ಅಂದರೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಅಥವಾ ಹಸಿಮೆಣ್ಸಿನ್ಕಾಯಿನ ಮಿಕ್ಸಿ ಮಾಡಿಕೊಂಡು ಹಾಕ್ಕೊಳ್ಳಿ. ನಿಮ್ಗೆ ಖಾರ ಬೇಕು ಅಂದರೆ, ಖಾರ ಇಷ್ಟಪಡೋರಾದರೆ, ಇಲ್ಲಾಂದರೆ ಪ್ಲೈನಾಗಿ ಹಾಗೇನೂ ಮಾಡ್ಕೋಬೋದು. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಆಗಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನಂತರ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಂಡು ಎಲ್ಲ ಈ ಥರ ಕೈ ಆಡಿಸ್ಕೊತಾ ಇರಬೇಕು ನಿಧಾನಕ್ಕೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇಲ್ಲ ಹೈ ಫ್ಲೇಮಲ್ಲಿ ಇಡ್ತೀವಿ ಅಂದ್ರೂ ಇಟ್ಕೋಬೋದು, ಆದರೆ ಸ್ವಲ್ಪ ಕೈ ಜೋರಾಗಿ ಆಡಿಸ್ಕೋಬೇಕಾಗುತ್ತೆ ಬಂಧುಗಳೇ. ಯಾಕಂದರೆ ಬಿಸಿ ತುಂಬ ತಾಗುತ್ತಲ್ವ, ಅದರಿಂದ. ನೋಡಿ, ಕುದ್ದು ಸ್ವಲ್ಪ ಕಡಿಮೆ ಆಗಿದೆ, ನಿಮ್ಗೆ ಗೊತ್ತಾಗ್ತಿರ್ಬೋದು. ಈ ಥರ ಗಟ್ಟಿಯಾಗಬೇಕು. ನೋಡಿ, ಗಟ್ಟಿ ಆಗ್ತಾ ಬಂದಿದೆ. ಯಾವಾಗಲೂ ಒಂದೇ ಥರ ಸಂಡಿಗೆ ಮಾಡ್ಕೊಂಡು ತಿನ್ನೋದ್ರ ಬದಲು ಗೋಧಿ ಹಿಟ್ಟಿಂದನೂ ಈ ಥರ ಮಾಡ್ಕೊಂಡು ತಿನ್ನಿ. ತುಂಬ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಮೈದಾಗಿಂತನೂ ಗೋಧಿ ಹಿಟ್ಟು. ನೋಡಿ, ಈ ಥರ ಗಟ್ಟಿ ಆದಮೇಲೆ ಕೆಳಗಿಳಿಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟುಬಿಡ್ಬೇಕು. ಸ್ವಲ್ಪ ತಣ್ಣಗಾದರೆ ಚೆನ್ನಾಗಿ ಬರುತ್ತೆ. ಒಂದು ಬಟ್ಟೆ ಹಾಸ್ಬಿಟ್ಟು ಬಿಸಿಲಲ್ಲಿ ಈ ಥರ ನಮಗೆ ಚಿಕ್ಕದಾಗಿ ಬೇಕಾ ಇಲ್ಲ ದೊಡ್ಡದಾಗಿ ಬೇಕೋ, ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಸಂಡಿಗೆನ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತೇಳ್ಬಿಟ್ಟು ನಮ್ಮ ಕಮೆಂಟ್ ಮುಖಾಂತರ ಹಂಚ್ಕೊಳ್ಳಿ. ನೀವು ಮೊದಲು ಮಾಡೋದಾದರೆ ಸ್ವಲ್ಪ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಒಣಗಿದೆ. ಸಾಯಂಕಾಲ ತೆಗೆದುಬಿಟ್ಟು ಈ ಥರ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ರೆ ಮೆತ್ತಗೆ ಈಸಿಯಾಗಿ ಬಂದುಬಿಡುತ್ತೆ. ನೋಡಿ, ತೆಗಿಯೋಕ್ಕೂ. ಬಿಸಿಲು ಬರ್ತಾ ತುಂಬಾ ಜಾಸ್ತಿ ಆಗ್ತಾಯಿದೆ. ಆದ್ದರಿಂದ ಸ್ವಲ್ಪ ಇನ್ನೂ ಎಳೆ ಬಿಸಿಲು ಅಂತೀವಲ್ಲ, ಆ ಥರ ಸ್ವಲ್ಪ ಬಿಸಿಲಿದ್ದಂಗೆ ಒಂದು 9 ಗಂಟೆ ಅಷ್ಟೊತ್ತಿಗೆ ಬೇಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಈ ಥರ ತೆಗೆದುಹಾಕ್ಕೊಂಡಿದ್ದೀವಿ. 6ನೇ ದಿವಸ ಬೆಳಗ್ಗೆ ಬಿಸಿಲಿಗೆ ಇಟ್ಕೋಬೇಕಿವು, ಯಾಕಂದರೆ ತೇವ ತಗಲಿದೆಯಲ್ಲ, ಅದರಿಂದ ಮಧ್ಯಾಹ್ನದ ತನಕ ಬಿಸಿಲಿಗೆ ಇಟ್ಟಿದ್ದೆ. ನೋಡಿ, ಇವಾಗ ಎಣ್ಣೆ ಇಟ್ಬಿಟ್ಟು ಕರ್ಕೊಳ್ಳೋಣ. ನೋಡಿ, ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಕ್ಕೋಬೇಕು. ಜಾಸ್ತಿ ಬಿಸಿ ಆದರೆ ತುಂಬ ಕೆಂಪಗಾಗೋಗುತ್ತೆ. ಅದರಿಂದ ಸ್ವಲ್ಪ ಬಿಸಿ ಆದ ತಕ್ಷಣ ಹಾಕ್ಕೋಬೇಕು ಬಂಧುಗಳೇ. ಗೋಧಿ ಸಂಡಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿ. ನಮ್ಮ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಂಚ್ಕೊಳ್ಳೋದನ್ನ ಮರಿಬೇಡಿ ಬಂಧುಗಳೇ. ನೋಡಿ, ಮೆತ್ತಗೆ ಎಷ್ಟು ಚೆನ್ನಾಗಿದೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.